ಪಿಯೂಷ್ ಬನ್ಸಾಲ್ ಅನ್ನುವಂಥ ಒಬ್ಬ ಯುವಕ ಅಮೆರಿಕದ ಒಂದು ಕಂಪನಿಯಲ್ಲಿ ಆರಾಮಾಗಿದ್ದ, ಸಿಕ್ಕಾಪಟ್ಟೆ ಸ್ಯಾಲರಿ, ಲಕ್ಸುರಿಯಸ್ ಲೈಫ್. ಆದ್ರೂ ಕೂಡ ಅವ್ರ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ಒಂದು ಕನಸಿತ್ತು, ನಾನು ನಮ್ಮ ಭಾರತದ ಜನರ ಸ್ಪೆಕ್ಟ್ಸ್ಗಳ ರೇಟನ್ನು ಕಡಿಮೆ ಮಾಡಬೇಕು, ಅಥವಾ ಕಡಿಮೆ ಬೆಲೆಯಲ್ಲಿ ಗುಣಮಟ್ಟದ ಕ್ವಾಲಿಟಿ ಸ್ಪೆಕ್ಟ್ಸ್ ನಮ್ಮ ಜನರಿಗೆ ಕೊಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ರು. ಆ ಕಾರಣಕ್ಕಾಗಿ ಅಮೆರಿಕದ ದೊಡ್ಡ ಸ್ಯಾಲರಿ ಸಿಗ್ತಾ ಇದ್ದಂತ ಉದ್ಯೋಗವನ್ನ ಬಿಟ್ಟು ಭಾರತಕ್ಕೆ ವಾಪಸ್ ಬಂದು ಇಲ್ಲಿ ಸ್ಟಾರ್ಟ್ ಮಾಡಿದ್ದೆ ಲೆನ್ಸ್ ಕಾರ್ಟ್ ಅನ್ನುವಂತ ಒಂದು ಕಂಪನಿ. ಅವಾಗ ಜನ ಅಂದ್ರು, ಏನ್ ಹುಚ್ಚನಿದೆಯೋ, ದಿಸ್ ಈಸ್ ಕಂಪ್ಲೀಟ್ಲಿ ಅ ಸ್ಟೂಪಿಡ್ ಡಿಸಿಷನ್ ಅಂತ ಜನ ಎದುರಿಗೆನೆ ಹೇಳಿ ಹೋದ್ರು. ಸಂಬಂಧಿಕರು ಬೈದ್ರು, ಐವೇರ್ ಅದು ಈ ಸ್ಪೆಕ್ಟ್ಸ್ ಅಲ್ಲಿ ಬಿಸ್ನೆಸ್ ಮಾಡ್ಲಿಕ್ಕೆ ಹೋಗ್ತಾ ಇದೀಯಾ, ದೊಡ್ಡ ಮಟ್ಟದಲ್ಲಿ ನಡೆಯಲ್ಲಪ್ಪ ಇದೆಲ್ಲ ಅಂತ ಕಿವಿ ಮಾತುಗಳನ್ನ ಹೇಳಿದ್ರು. ಬಟ್ ಪಿಯೂಷ್ ಎಂಬ್ರೇಸ್ಡ್ ಡಿಸ್ಕಂಫರ್ಟ್. ಅದೇನಾಗುತ್ತೋ ಆಗ್ಲಿ, ನಾನು ಎದುರಿಸ್ತೀನಿ, ನಾನು ನೋಡ್ತೀನಿ, ಅದೇನಾಗುತ್ತೆ ಆಗ್ಲಿ, ಅದೆಂತ ಕಷ್ಟ ಬರಲಿ, ನಾನು ಅದನ್ನ ಸವಾಲಾಗಿ ತಗೊಳ್ತೀನಿ ಅಂತ ಹಿ ಸ್ಟುಡ್ ಫಾರ್ ಹಿಸ್ ಡಿಸಿಷನ್. ಅವರ ನಿರ್ಧಾರಕ್ಕೆ ಅವ್ರು ನಿಂತ್ಕೊಂಡ್ರು. ಒಂದು ಸಣ್ಣ ರೂಮಿನಿಂದ ಲೆನ್ಸ್ ಕಾರ್ಟ್ ಅನ್ನುವಂಥ ಒಂದು ಕಂಪನಿ ಆರಂಭ ಆಯಿತು. ಪ್ರತಿಯೊಂದು ಕರೆಗಳನ್ನು ಕೂಡ ಅವರೇ ರಿಸೀವ್ ಮಾಡ್ತಾ ಇದ್ರು. ಒಬ್ಬ ಕಾಲ್ ಸೆಂಟರ್ ಬಾಯ್ ತರ ಕೆಲಸ ಮಾಡ್ಲಿಕ್ಕೆ ಆರಂಭ ಮಾಡಿದ್ರು. ಇವತ್ತು CEO ಆಗಿದ್ದಾರೆ. ಇವತ್ತು ಲೆನ್ಸ್ ಕಾರ್ಟ್ ಬರೀ ಭಾರತದಲ್ಲಷ್ಟೇ ಅಲ್ಲ, ಜಗತ್ತಿನ ದೊಡ್ಡ ಬ್ರ್ಯಾಂಡ್. ಇಟ್ ಇಸ್ ಅ ಗ್ಲೋಬಲ್ ಬ್ರ್ಯಾಂಡ್. ಅವ್ರು ಇವತ್ತು ಆ ಡಿಸ್ಕಂಫರ್ಟ್ ಅನ್ನ ಚೂಸ್ ಮಾಡ್ಕೊಂಡು ಭಾರತಕ್ಕೆ ಬಂದಿದ್ರಿಂದ ಇವತ್ತು ಗುಣಮಟ್ಟದ ಕ್ವಾಲಿಟಿ ಸ್ಪೆಕ್ಟ್ಸ್ ಗಳನ್ನ ನಾವೆಲ್ಲರೂ ಕೂಡ ಧರಿಸ್ತಾ ಇದೀವಿ. ಇವತ್ತು ನಾನೇನ್ ಧರಿಸಿದ್ದೀನಿ ನೋಡಿ, ಇದು ಕೂಡ ಲೆನ್ಸ್ ಕಾರ್ಟ್ ನಲ್ಲಿ 2 ವರ್ಷದ ಹಿಂದೆ ತೆಗೆದುಕೊಂಡಿರೋದು. ಹೇಗ್ ಬಿದ್ರು ಕೂಡ ಒಡೆಯೋದಿಲ್ಲ. ಇಟ್ಸ್ ಕಂಪ್ಲೀಟ್ಲಿ ಅ ಕ್ವಾಲಿಟಿ ಪ್ರಾಡಕ್ಟ್ ಅಟ್ ಅಫೋರ್ಡೆಬಲ್ ಪ್ರೈಸ್. ಸೊ ಇದರಿಂದ ನೀವು ತಿಳ್ಕೊಳ್ಬೇಕಾಗಿರೋದಿಷ್ಟೇ, ಗ್ರೋತ್ ಅಂತ ಅಂದ್ರೆ ಈಸಿ ಆಗಿರೋದನ್ನ ಮಾಡಿ ಬೆಳೆಯೋದಲ್ಲ. ಯಾವುದು ಕಷ್ಟ ಕೊಡುತ್ತೆ, ಯಾವುದ್ರಲ್ಲಿ ಸಮಸ್ಯೆ ಅಡಗಿದೆ, ಅದಕ್ಕೆ ಪರಿಹಾರ ಕಂಡುಹಿಡಿದುಕೊಂಡು ಸವಾಲುಗಳಿಗೆ ಎದೆ ಒಡ್ಡಿ ನಿಂತು ಬೆಳೆಯೋದಿದೆಯಲ್ಲ, ಅದು ನಿಜವಾದ ಬೆಳವಣಿಗೆ. ದಿಸ್ ಇಸ್ ದ ರೈಟ್ ಎಕ್ಸಾಂಪಲ್ ಫಾರ್ ದ್ಯಾಟ್.